Hello everyone, good morning to all. I heartily welcome to our Sadhana Shankar Academy. This session is going to be very important one because as we all know, we are all trying hard to prepare ourselves for the upcoming exams like HSTR, GPSTR, PSTR, KR, TET, 10th class LBA, general class science subject, methodology Kannada, English and many more subjects. So dear friends, hope you are all doing very well in your studies preparation. I am Sadika in front of you. Once again, we are here to understand the new concept in this session. So let's start. Dear all, in today's class, we are going to understand the very important topic in this session is about sentence. You know that many times we speak in number of sentences we heard, we use in our daily life, but still let's understand in detail what is the meaning of sentence. ಕನ್ನಡದಲ್ಲಿ ಹೇಳೋದಾದರೆ ವಾಕ್ಯ ಅಂದರೆ ಏನು ಅಂತ ನಮ್ಮ ಈ ಕ್ಲಾಸಲ್ಲಿ ನೋಡೋಣ, ಕಲಿಯೋಣ. ನೋಡಿ, ತುಂಬ ಸಿಂಪಲ್ ಆಗಿ ನಾವು ಇದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಅಂದರೆ ಯಾವುದಾದ್ರೂ ಒಂದು ಗ್ರೂಪ್ ಆಫ್ ವರ್ಡ್ಸ್ ಆಗಿರಬೇಕು, ಒಂದು ಸಂಪೂರ್ಣ ಅರ್ಥ ಕೊಡುವಂತಹ ಪ್ರಯತ್ನ ಮಾಡ್ತಿರ್ಬೇಕು. ಆ ಸೆಂಟೆನ್ಸ್ ನಾವು ಮಾತಾಡಬೇಕಾದ್ರೆ ಅರ್ಥಪೂರ್ಣವಾಗಿದ್ದಾಗ ಮಾತ್ರ ಬೇರೆಯವರಿಗೆ ಅರ್ಥ ಆಗುತ್ತಲ್ವಾ. ಹಾಗಾಗಿ ಈ ಗ್ರೂಪ್ ಆಫ್ ವರ್ಡ್ಸ್ ಆ ಸೆಂಟೆನ್ಸಲ್ಲಿ ಇರಲೇಬೇಕು ಮತ್ತು ಒಂದು ಮೀನಿಂಗ್ನ ಕೊಡ್ತಾ ಇರಬೇಕು. ಅಂತಹ ಗ್ರೂಪ್ ಆಫ್ ವರ್ಡ್ಸಿಗೆ ನಾವೇನು ಹೇಳ್ತೀವಿ? ಸೆಂಟೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ಸ್ ನೋಡೋದಾದರೆ, ಅಬ್ಸರ್ವ್ ಹಿಯರ್, ಶಿ ಈಸ್ ರೀಡಿಂಗ್ ಎ ಬುಕ್. ಶಿ ಈಸ್ ರೀಡಿಂಗ್ ಎ ಬುಕ್. ಇಲ್ಲಿ ನೋಡಿ, ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಅವಳು ಪುಸ್ತಕವನ್ನು ಓದ್ತಾ ಇದ್ದಾಳೆ. ನೋಡಿ, ಅರ್ಥ ಆಗಿದೆಯಲ್ಲ? ತುಂಬ ಸಿಂಪಲ್ ಆಗಿ ಇದು ಒಂದು ವರ್ಡ್, ಇದು ಒಂದು ವರ್ಡ್, ಇದು ಒಂದು ವರ್ಡ್, ಹಿಯರ್ ಲೆಟರ್, ಹಿಯರ್ ಒಂದು ವರ್ಡ್. ಸೊ ಈ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಅ ಕಾಂಬಿನೇಷನ್ ವಿ ಕಾಲ್ ಇಟ್ ಎ ಸೆಂಟೆನ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಟು ಅವರ್ ಲಿಸ್ನರ್ಸ್. ಸೊ ಹಾಗಿದ್ರೆ ನಿಮಗೆ ಸೆಂಟೆನ್ಸ್ ಏನಂತ ಗೊತ್ತಾಗಿದೆಯಲ್ಲ? ವೆರಿ ಗುಡ್. ಇದೇ ಥರ ಬೇರೆ ಎಕ್ಸಾಂಪಲ್ಸ್ ನಾವು ನೋಡೋದಾದರೆ, ಸೊ ಯು ಆರ್ ಆಲ್ ಲಿಸ್ನಿಂಗ್ ಟು ಮೀ. ಸೊ ಅದೇ ಎಕ್ಸಾಂಪಲ್ ನಾವು ತಗೋಬಹುದು. ಆಲ್ ಸ್ಟೂಡೆಂಟ್ಸ್, right? All students are listening. You have to understand that here also you observe a group of words which is giving a clear-cut meaning to all our viewers and it creates a sense. So this is called sentence and the example. Like this we can create a number of sentences. Right now maybe in your mind you have so many sentences. You are understanding the class. You are trying to know what is the meaning of sentence. So if you have any doubts related to the sentence meaning and or examples, you can even message me, text me if you want. But I think this is very simple presentation. Anybody can understand. ಯಾರು ಬೇಕಾದರೂ ಇದನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೆಂಟೆನ್ಸ್ ಅಂದರೆ ಏನು? ಫಸ್ಟ್ ಏನಪ್ಪ ಅರ್ಥ ಮಾಡ್ಕೋಬೇಕಾಗಿರೋದು? ಗ್ರೂಪ್ ಆಫ್ ವರ್ಡ್ಸ್ ಆಗಿರಬೇಕು. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ಕಂಪ್ಲೀಟ್ ಸೆನ್ಸ್ನ ಕೊಡ್ತಾ ಇರಬೇಕು. ಇಂತಹ ಒಂದು ಎರಡು ಪಾಯಿಂಟ್ ನಾವು ಸರಿಯಾಗಿದ್ದಾಗ ನಾವೇನು ಹೇಳ್ತೀವಿ? ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದು ನಂಬರ್ ಆಫ್ ಸೆಂಟೆನ್ಸಸ್ನ ನಾವು ನೋಡ್ಬೋದು. ಬೆಳಗ್ಗಿಂದ ಸಂಜೆವರೆಗೂ ನಾವು ಮಾತಾಡ್ತೀವಲ್ಲ, ನೀವು ಇಂಗ್ಲೀಷ್ ಅಂತ ಅನ್ಕೋಬೇಡಿ. ಯಾವುದೇ ಭಾಷೆಯಲ್ಲಿ, ನಿಮ್ಮ ಮದರ್ ಟಂಗ್ ಯಾವುದೇ ಭಾಷೆ ಆಗಿರಲಿ, ಆ ಭಾಷೆಯಲ್ಲಿ ನೀವು ಬೆಳಗಿನ ಸಂಜೆವರೆಗೂ ವಾಕ್ಯಗಳನ್ನು ಬಳಸ್ತಿರಲ್ಲ, ಅವೆಲ್ಲ ವಾಕ್ಯಗಳನ್ನು ನೀವು ಗಮನಿಸಿದ್ದಾದರೆ ಒಂದು ವರ್ಡಲ್ಲಿ ಯಾರೂ ಸಹ ಒಂದು ಕಂಪ್ಲೀಟ್ ಮೀನಿಂಗ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನು ಮಾಡ್ತೀವಿ? ಮೋರ್ ದೆನ್ ಒನ್ ವರ್ಡ್ಸ್ ಬಳಸ್ತೀವಿ. ನಮ್ಮ ಭಾಷೆಯಲ್ಲೇ ನಾವು ಬೆಳಗಿನ ಸಂಜೆವಲ್ಲಿ ಮಾತಾಡ್ತೀವಲ್ಲ ಮೀನಿಂಗ್ಫುಲ್ ಆಗಿ, ಅದನ್ನೇ ಸೆಂಟೆನ್ಸಸ್ ಅಂತ ನಾವು ಇಲ್ಲಿ ಹೇಳುವಂಥದ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸೆಂಟೆನ್ಸ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟೆನ್ಸಸ್. ಸೆಂಟೆನ್ಸಸ್ಸಲ್ಲಿ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಗಮನಿಸಬಹುದು ಅನ್ನೋದನ್ನು ಈಗ ಈ ಒಂದು ಸ್ಲೈಡಲ್ಲಿ ನೋಡೋಣ. ಫಸ್ಟ್ ಪಾಯಿಂಟ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾವುದೇ ಸೆಂಟೆನ್ಸ್ ಆಗಿರಲಿ ಫಸ್ಟ್ ಬಿಗಿನ್ ಆಗೋದು ಯಾವುದರಿಂದ ಅಂದರೆ ಕ್ಯಾಪಿಟಲ್ ಲೆಟರ್ಸಿಂದ. ನೀವು ಒಂದು ನ್ಯೂಸ್ ಪೇಪರ್ ಓದಬೇಕಾದ್ರೆ, ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ನ ಫಸ್ಟ್ ಲೈನ್ ಓದಬೇಕಾದ್ರೆ ಅಥವಾ ಬೋರ್ಡಲ್ಲಿ ನಾವು ಬರಿಬೇಕಾದ್ರೆ ನಾವು ಏನನ್ನು ಗಮನಿಸ್ತೀವಿ? ಫಸ್ಟ್ ವರ್ಡ್ ಆಫ್ ಎನಿ ಸೆಂಟೆನ್ಸಸ್, ಫಸ್ಟ್ ಲೆಟರ್ ಆಫ್ ಎನಿ ವರ್ಡ್
first sentence always begins with capital letters. Clear the point? Then at the end of the sentence, we observe there should be proper punctuation marks, right? So this is the second feature. First feature is capital letters. The word of any sentence should begin with capital letters, and at the end of every sentence there must be proper punctuation marks mentioned. And the third characteristics you have to observe here, that every sentence carries three things very important, that is subject, verb and object. So when we talk about sentence is a group of words, unknowingly we see subject, verb and object. ಪ್ರತಿಯೊಂದು ವಾಕ್ಯದಲ್ಲಿ ನಾವು ಗ್ರೂಪ್ ಆಫ್ ವರ್ಡ್ಸ್ ಇಂದ ಒಂದು ಕಂಪ್ಲೀಟ್ ಸೆನ್ಸ್ ನಾವು ನೋಡ್ತೀವಿ ಅಂದರೆ ಅಲ್ಲಿ ಯಾಕೆ ನಮಗೆ ಅರ್ಥ ಆಗುತ್ತೆ ಅಂದರೆ ಆ ಸೆಂಟೆನ್ಸಲ್ಲಿ ನಾವು ಸಬ್ಜೆಕ್ಟನ್ನು ನೋಡ್ತೀವಿ, ವರ್ಬ್ನ ನೋಡ್ತೀವಿ, ಆಬ್ಜೆಕ್ಟನ್ನು ನೋಡ್ತೀವಿ. ಓಕೆ, ದೆನ್ ದ ಫೋರ್ತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ವಿ ಹ್ಯಾವ್ ಟು ಅಬ್ಸರ್ವ್ ಹಿಯರ್. ನಾಲ್ಕನೇ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ, sometimes a sentence may not have an object, then also we can call it a sentence. ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ನಾಟ್ ಹ್ಯಾವ್ ಆನ್ ಆಬ್ಜೆಕ್ಟ್. ವಾಕ್ಯದಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇದ್ರೂ ಸಹ ಓಕೆ ಕಂಪ್ಲೀಟ್ ಸೆನ್ಸ್ ಕೊಡುತ್ತೆ, ಬಟ್ ಕೆಲವೊಮ್ಮೆ ಆ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಕಾಣೋದಿಲ್ಲ. ಅಂತಹ ಸೆಂಟೆನ್ಸಸ್ಸಿಗೆ ನಾವೇನು ಹೇಳ್ತೀವಿ, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಇಲ್ಲ ಅಂದರೂ ಸಹ ಸಬ್ಜೆಕ್ಟ್ ಅಂತ ಸೆಂಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡೇ ಮಾಡ್ತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್. ಓಕೆ, ಇಲ್ಲಿ ನೋಡೋದಾದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ನಾನು 3 ಪಾಯಿಂಟ್ ಒಂದು ಸೆಂಟೆನ್ಸಲ್ಲಿ ನೋಡ್ತೀವಿ ಅಂತ ಹೇಳಿದೆ. ಯಾವುದು? ಸೊ ನಾನೇನು ಹೇಳ್ತಾ ಇದ್ದೀನಿ, ಐ ಆಮ್ ಎಕ್ಸ್ಪ್ಲೇನಿಂಗ್ ಟು ಮೈ ಸ್ಟೂಡೆಂಟ್ಸ್. ಇದೇ ಸೆಂಟೆನ್ಸ್ ನಾನು ಹೇಳೋದಾದರೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಟು ಮೈ ಸ್ಟೂಡೆಂಟ್ಸ್. ಈ ಸೆಂಟೆನ್ಸನ್ನು ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಸಬ್ಜೆಕ್ಟ್ ಏನಿದೆ, ಐ ಆಮ್. ಓಕೆ, ವರ್ಬ್ ಯಾವುದಿಲ್ಲಿ, ದಿಸ್ ಈಸ್ ಎ ಸಬ್ಜೆಕ್ಟ್. ಓಕೆ, ಸೊ ವರ್ಬ್ ಯಾವುದು ಈ ಸೆಂಟೆನ್ಸಲ್ಲಿ? ಅಫ್ಕೋರ್ಸ್ ಎಕ್ಸ್ಪ್ಲೇನಿಂಗ್. ಎಕ್ಸ್ಪ್ಲೇನಿಂಗ್ ಇದೆಯಲ್ಲ, ಎಕ್ಸ್ಪ್ಲೇನಿಂಗ್ ಇಲ್ಲಿ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ದೆನ್ ಆಬ್ಜೆಕ್ಟ್ ಯಾವುದು? ಮೈ ಸ್ಟೂಡೆಂಟ್ಸ್. ಇದನ್ನು ನಾವು ಆಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೊತೀವಿ. ಸೊ ಈಗ ನಿಮಗೆ ಗೊತ್ತಾಗಿದೆ ಸಬ್ಜೆಕ್ಟ್ ಅಂದರೆ ಯಾವುದು, ವರ್ಬ್ ಅಂದರೆ ಯಾವುದು, ಆಬ್ಜೆಕ್ಟ್ ಅಂದರೆ ಯಾವುದು ಅಂತ. ಇನ್ನೊಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಬ್ಜೆಕ್ಟ್ ಅಂದರೆ ಏನು ಹಾಗಿದ್ರೆ? ಸಬ್ಜೆಕ್ಟ್ ಏನಪ್ಪ ಅಂದರೆ, ಯಾವುದೇ ವಾಕ್ಯ ಸ್ಟಾರ್ಟ್ ಆಗಬೇಕಾದ್ರೆ ಸಬ್ಜೆಕ್ಟ್ ಇರಲೇಬೇಕು. ಮೀನ್ಸ್ ಸೆಂಟೆನ್ಸಲ್ಲಿ ಆ್ಯಕ್ಷನ್ ಕೊಡ್ತಾ ಇರೋದು ಯಾರು, ಕೆಲಸ ಅಥವಾ ಕ್ರಿಯೆ ಯಾರಿಂದ ನಡೀತಾ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ ಆ ಸಬ್ಜೆಕ್ಟ್ ಆಗಿರ್ತದೆ. ಆ ಮೊದಲ ವರ್ಡ್ ಏನಾಗಿರ್ತದೆ, ಮೇ ಬಿ ಇಟ್ ಈಸ್ ಎ ನೌನ್ ಆರ್ ಪ್ರೊನೌನ್. ಓಕೆ, ಹೆಸರು ಇರಬಹುದು ಅಥವಾ ಪ್ರೊನೌನ್ ಇರಬಹುದು. ಸೊ ಆ ಫಸ್ಟ್ ವರ್ಡಿಗೆ ನಾವೇನು ಹೇಳ್ತೀವಿ, ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ವಾಕ್ಯದಲ್ಲಿ ಮೊದಲನೇ ಕೆಲಸ, ಕ್ರಿಯೆ ನಡೆಸ್ತಾ ಇರುವಂತಹ ವರ್ಡ್ ಯಾವುದಾಗಿರ್ತದೆ, ಯಾವಾಗಲೂ ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಆ್ಯಕ್ಷನ್ ಕೊಡ್ತಾ ಇರ್ತದೆ. ಏನು ಆ್ಯಕ್ಷನ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಲ್ಲ, ಇದನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಸೊ ಆ ಆ್ಯಕ್ಷನ್, ಸಬ್ಜೆಕ್ಟಿಂದ ಶುರುವಾಗಿರುವಂಥ ಆ್ಯಕ್ಷನ್ ಒಂದು ಕಡೆ ಎಂಡ್ ಆಗಲೇಬೇಕಲ್ಲ. ಯಾವುದಾದ್ರ ಮೇಲೆ ಒಂದು ವಸ್ತು, ಒಂದು ವಿಷಯದ ಮೇಲೆ ಎಂಡ್ ಆಗಬೇಕು ಅಂದರೆ ಆ ಆ್ಯಕ್ಷನ್ನ ರಿಸೀವ್ ಮಾಡುವಂತಹ ಪದಗಳಿಗೆ ನಾವೇನು ಹೇಳ್ತೀವಿ, ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇನ್ನು ತುಂಬ ಸಿಂಪಲ್ ಆಗಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಐ ಕಿಕ್ ದ ಬಾಲ್. ತುಂಬ ಸಿಂಪಲ್ ಆಗಿದೆ. ಈಗ ನಿಮಗೆ ಯಾವುದೇ ಡೌಟ್ ಇಲ್ಲದೇ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನೇನು ಹೇಳಿದೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಗಮನಿಸಿ, ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಇದೆ, ಕಿಕ್ ಅನ್ನೋದು ವರ್ಬ್ ಇದೆ, ಆ್ಯಂಡ್ ದ ಬಾಲ್ ಅನ್ನೋದು ಆಬ್ಜೆಕ್ಟ್ ಇದೆ. ಈಗ ನೋಡಿ, ಆ್ಯಕ್ಷನ್ ಕಿಕ್ಕಿಂಗ್, ಈ ಕಿಕ್ ಮಾಡುವಂತಹ ಆ್ಯಕ್ಷನ್ ವರ್ಡ್ ಯಾರಿಂದ ಸ್ಟಾರ್ಟ್ ಆಗಿದೆ? ಫಸ್ಟ್ ವರ್ಡ್ ಆರ್ ಎ ಲೆಟರ್, ದಟ್ ಈಸ್ ಯು ಅಬ್ಸರ್ವ್ ಹಿಯರ್, ಸಬ್ಜೆಕ್ಟ್ ಐ ಇಂದ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ದ ಸಬ್ಜೆಕ್ಟ್ ಪ್ರೊಡ್ಯೂಸಸ್ ಆ್ಯಕ್ಷನ್ ಇನ್ ಎ ಸೆಂಟೆನ್ಸ್. ಏನು ಆ್ಯಕ್ಷನ್? ಕಿಕ್ ಆ್ಯಕ್ಷನ್, ವರ್ಬ್. ಓಕೆ, ಸೊ ಈ ಆ್ಯಕ್ಷನ್ ಪ್ರೊಡ್ಯೂಸ್ ಯಾವುದಕ್ಕೆ ಎಂಡ್ ಆಗಿದೆ? ಬಾಲ್ ಮೇಲೆ ಎಂಡ್ ಆಗಿದೆ ಅಲ್ವಾ? ಯಾವ ವಿಷಯಕ್ಕೆ, ವಸ್ತು ಮೇಲೆ ಎಂಡ್ ಆಗಿದೆ? ಬಾಲಿಗೆ ಎಂಡ್ ಆಗಿದೆ. ಸೊ ಆ್ಯಕ್ಷನ್ ರಿಸೀವರ್ ಏನಾಯ್ತು ಇಲ್ಲಿ? ಬಾಲ್ ಅಂತ ಆಯಿತು. ಮೀನ್ಸ್ ದಟ್ ಈಸ್ ಆಬ್ಜೆಕ್ಟ್.
So subject produces the action, object receives the action. Hope you understand the meaning of subject, verb and object in this slide. Clear? And very important point, I have talked about fourth important characteristic, that is sometimes if there is no object then also we can call it a sentence alva. For example, ಸಿಂಪಲ್ ಆಗಿ ಹೇಳೋದಾದರೆ ಇದಕ್ಕೆ ಒಂದು ಎಕ್ಸಾಂಪಲಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಮತ್ತೇನಿದೆ? ವರ್ಬ್ ಇದೆ, ಬಟ್ ಆಬ್ಜೆಕ್ಟ್ ಇಲ್ಲ. ಆದರೂ ಸಹ ಈ ಸೆಂಟೆನ್ಸ್ನ ನಾವು ಏನು ಹೇಳ್ತೀವಿ? ಈ ಗ್ರೂಪ್ ಆಫ್ ವರ್ಡ್ಸ್ ನಾನೇನು ಹೇಳ್ತೀವಿ? ಸೆಂಟೆನ್ಸ್ ಅಂತಾನೆ ಹೇಳ್ತೀವಿ. ಯಾಕೆಂದರೆ ಗ್ರೂಪ್ ಆಫ್ ವರ್ಡ್ಸ್ ಇದೆ, ಅರ್ಥನೂ ಆಗ್ತಾ ಇದೆಯಲ್ಲ ನಿಮಗೆ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನೀವುಗಳು ನನ್ನ ಕ್ಲಾಸ್ನ ಕೇಳ್ತಾ ಇದ್ದೀರಲ್ಲ, ನಿಮಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಾ ಇದೆ. ಹಾಗಾದರೆ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇನಾಯಿತು? ಒಂದು ಗ್ರೂಪ್ ಆಫ್ ವರ್ಡ್ಸ್ ಆಯಿತು, ವಿಚ್ ಈಸ್ ಗಿವಿಂಗ್ ಎ ಕಂಪ್ಲೀಟ್ ಸೆನ್ಸ್, ಅಂದರೆ ಅರ್ಥ ಕೊಡ್ತಾ ಇದೆ. ಯಾರಿಗಾರೋ ಕನ್ಫ್ಯೂಷನ್ಸ್ ಇದೆಯಾ ಈ ಸೆಂಟೆನ್ಸಲ್ಲಿ? ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್, ನಮಗೆಲ್ರಿಗೂ ಅರ್ಥ ಆಗ್ತಾ ಇದೆ ಅಲ್ವಾ? ವೆರಿ ಗುಡ್, ಐ ಆಮ್ ಹ್ಯಾಪಿ ಟು ನೋ ದಿಸ್. ಈ ಸೆಂಟೆನ್ಸಲ್ಲಿ ಆಬ್ಜೆಕ್ಟೇ ಇಲ್ಲ, ಆದರೂ ಸಹ ನಾವು ಇದನ್ನು ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕೀಪ್ ಇನ್ ಮೈಂಡ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ the second slide, characteristics of sentences, my dear students. Hope you get understand. So now let's see. Now dear all, let's understand the second important element in this concept, that is types of sentences. ಈ types of sentences ಅಂದರೆ ಏನು? ಸೆಂಟೆನ್ಸಲ್ಲೂ ಟೈಪ್ ಇದೆಯಾ? ಹೌದು, ಇರುತ್ತೆ. ನೋಡಿ, ನೀವು ಬೇಕಾದ್ರೆ ಗಮನಿಸಿ, ನಾವು ಬೆಳಗ್ಗಿಂದ ಸಂಜೆ ರಾತ್ರಿವರೆಗೂ, ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಮಾತಾಡ್ತೀವಲ್ವಾ? ಮಾತಾಡ್ತೀವಿ ಅಂದರೆ ಏನು? ವಾಕ್ಯಗಳನ್ನು ತುಂಬ ಚೆನ್ನಾಗಿ ಮೀನಿಂಗ್ಫುಲ್ಲಾಗಿ ಬಳಸ್ತೀವಿ. ಸೊ ಹಾಗಿದ್ರೆ ನಾವು ಬೆಳಗ್ಗಿಂದ ಶುರು ಮಾಡಿರುವಂಥ ವಾಕ್ಯಗಳು ರಾತ್ರಿ ಮಲಗೋವರೆಗೂ ಒಂದೇ ಥರ ಮಾತಾಡ್ತೀವಾ? ಇಲ್ಲ. ನಾವೇನು ಮಾಡ್ತೀವಿ? ಸಮಯ ಸಂದರ್ಭ ತಕ್ಕ ಹಾಗೆ, ಅನುಭವ ತಕ್ಕ ಹಾಗೆ, ವಿಷಯಗಳು ತಕ್ಕ ಹಾಗೆ ಸೆಂಟೆನ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ. ಹೌದಲ್ವಾ? ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಥರ ಮಾತಾಡ್ತೀವಿ ಅಲ್ವಾ? ಸೊ ಹಾಗಾಗಿ ನಾವು ಬೆಳಗ್ಗಿಂದ ಸಂಜೆವರೆಗೂ ಎಷ್ಟೋ ಸೆಂಟೆನ್ಸನ್ನ ಮಾತಾಡಿ ನಮಗೆ ಗೊತ್ತೇ ಇಲ್ಲ ನಾವು ಯಾವ್ಯಾವ ಥರ ವಾಕ್ಯಗಳಲ್ಲಿ ಮಾತಾಡ್ತೀವಿ ಅಂಥೇಳಿ. ಬಟ್ ನಾವು ಮಾತಾಡ್ತೀವಿ ಅನ್ನೋಯಿಂಗ್ಲಿ, ನಾವು ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸಸ್ನ ಬಳಸ್ತೀವಿ. ಅದನ್ನೇ ನಾವು ಈಗ ಗ್ರಾಮೆಟಿಕಲಿ ಏನು ಅಂತ ನೋಡೋಣ. ಟೈಪ್ಸ್ ಆಫ್ ಸೆಂಟೆನ್ಸಸ್. ಫಸ್ಟ್ ಒನ್ ಸೆಂಟೆನ್ಸ್ ಟೈಪ್ ಏನು? ಡಿಕ್ಲರೇಟಿವ್ ಸೆಂಟೆನ್ಸಸ್, ಡಿಕ್ಲೇರ್ ಮಾಡುವಂತಹದ್ದು, ಸ್ಟೇಟ್ಮೆಂಟ್ಸ್ನ ಕೊಡುವಂತಹದ್ದು, ಇರೋದನ್ನು ಇದ್ದ ಹಾಗೆ ನೇರವಾಗಿ ಹೇಳುವಂತಹದ್ದು. ಡಿಕ್ಲೇರ್, ಇಟ್ಸ್ ಲೈಕ್ ಎ ಸ್ಟೇಟ್ಮೆಂಟ್. ಓಕೆ, ದೆನ್ ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿದೆ, ಕ್ವೆಶನ್ಸ್. ಡಿಕ್ಲರೇಟಿವ್ ಏನು? ಫುಲ್ ಸ್ಟಾಪ್, ಸ್ಟೇಟ್ಮೆಂಟ್ ಅಲ್ವಾ? ಸೊ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ಸ್. ಹಿಯರ್ ಇಟ್ ಮೀನ್ಸ್ ವಾಕ್ಯಗಳು ಕ್ವಶನ್ ಫಾರ್ಮಲ್ಲಿ ಇರ್ತದೆ. ನಾವು ಬೆಳಗಿನ ಸಂಜೆ ಮಾತಾಡಬೇಕಾದ್ರೆ ಪ್ರಶ್ನೆಗಳು ಕೇಳೋದೇ ಇಲ್ವಲ್ಲ? ಕೇಳ್ತೀವಲ್ಲ. ನಾನು ಓದ್ತಾ ಇರುವಂಥ ಬುಕ್ ಎಲ್ಲಿ? ನಾನು ಎಷ್ಟು ಟೈಮಿಗೆ ಈ ಸಬ್ಜೆಕ್ಟ್ನ ಓದೋ ಸ್ಟಾರ್ಟ್ ಮಾಡಬೇಕು ಅಲ್ವಾ? ಸೊ ನಾವು ಪ್ರಶ್ನೆಗಳನ್ನು ಹಾಕ್ತೀವಲ್ಲ, ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ನೋಡ್ತೀವಲ್ಲ, ಆ ಸೆಂಟೆನ್ಸಸ್ ಕ್ವಶನ್ ಮಾರ್ಕಿಗೆ ಎಂಡ್ ಆಗುತ್ತಲ್ಲ, ಅಂತಹ ಸೆಂಟೆನ್ಸಿಗೆ ನಾವೇನು ಹೇಳ್ತೀವಿ? ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ? ಇಲ್ಲಿ ನಾವು ಸೆಂಟೆನ್ಸಸ್ ಯಾವ ಥರ ಆಗಿರ್ತವೆ ಅಂದರೆ, ಸೆಂಟೆನ್ಸಸ್ ಫಾರ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಆರ್ಡ್ರ್ ಮಾಡುವಂಥ ಆಗಿರ್ಬೋದು, ವಿಷಯಸ್ನ ನೋಡುವಂಥ ಆಗಿರ್ಬೋದು. ಇಂತಹ ಟೈಪ್ ಆಫ್ ಸೆಂಟೆನ್ಸಸ್ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಈ ಸೆಂಟೆನ್ಸ್ ಎಂಡ್ ಆಗೋದು ಫುಲ್ ಸ್ಟಾಪಿಗೆ. ನೆಕ್ಸ್ಟ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಅಂದರೆ ವರ್ಡೇ ಹೇಳುತ್ತೆ ನಿಮಗೆ. ಆಶ್ಚರ್ಯ ಪಡುವಂತಹ ವಿಷಯಗಳು ಇದ್ದಾಗ ನಾವು ಬಳಸುವಂತಹ ವರ್ಡ್ಸ್ ಎಕ್ಸ್ಕ್ಲಮೇಟರಿ ಆಗಿರ್ತದೆ. ಲೈಕ್ ಸಡನ್ ಸರ್ಪ್ರೈಸ್, ಸಡನ್ ಎಕ್ಸೈಟ್ಮೆಂಟ್ ಆಗುವಂತಹ ವಿಷಯಗಳು ಇದ್ದಾಗ ನಾವು ಬಳಸುವಂತಹ ಸೆಂಟೆನ್ಸಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಆಗುತ್ತೆ. ಸೊ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೇಳಿದ ತಕ್ಷಣ ಈ ಸಿಂಬಲ್ನ ನೀವು ನೋಡಿರ್ತೀರಾ, ಈ ಸೈನ್ನ ನೋಡಿರ್ತೀರಾ. ದಿಸ್ ಈಸ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಲೈಕ್ ವಾವ್, ವಾಟ್ ಎ ಬ್ಯೂಟಿಫುಲ್ ಸೀನರಿ, ಯಾ ಇಟ್ಸ್ ಅಮೇಝಿಂಗ್, ಈ ಥರ ಹೇಳಬೇಕಾದ್ರೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ನ ಬಳಸ್ತೀವಿ. ಮತ್ತು ಆಪ್ಟೇಟಿವ್ ಸೆಂಟೆನ್ಸಸ್.
ಆಪ್ಟೇಟಿವ್ ಸೆಂಟೆನ್ಸಸ್ ಏನು ಅಂತ ನಾವಿಲ್ಲಿ ನೋಡೋದಾದರೆ, ಸೆಂಟೆನ್ಸಸ್ಸಲ್ಲಿ ಒಂದು ಮೀನಿಂಗನ್ನು ನೋಡುವಂತಹ ವಿಷಯಗಳು ಅದೇನು ಅಂತ ಈಗ ಒಂದೊಂದೇ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಓಕೆ, ಈಗ ನಾನು ಎಲ್ಲ ಟೈಪ್ ಆಫ್ ಸೆಂಟೆನ್ಸಸ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊತಾ ಹೋಗಿ. ಫಸ್ಟ್ ಒನ್ ಯಾವುದು? ಡಿಕ್ಲರೇಟಿವ್ ಸೆಂಟೆನ್ಸ್. ನಾನು ಹೇಳಿದೆ ಸೆಂಟೆನ್ಸ್ ಮೀನಿಂಗ್ ಏನು ಕೊಡುತ್ತೆ? ಒಂದು ವಿಷಯನ ಸ್ಟೇಟ್ ಮಾಡುತ್ತೆ, ಫ್ಯಾಕ್ಟ್ ಅಥವಾ ಒಪಿನಿಯನ್ನ ಹೇಳುತ್ತಲ್ಲ, ಅಂತಹ ಒಂದು ಸೆಂಟೆನ್ಸಸ್ಸಿಗೆ ನಾವು ಡಿಕ್ಲರೇಟಿವ್ ಟೈಪ್ ಆಫ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ, ವಿಚ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಗಮನಿಸಿ ಸೆಂಟೆನ್ಸಸ್ನ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಫ್ಯಾಕ್ಟ್ ಹೌದು, ಮತ್ತು ಒಪಿನಿಯನ್ ಹೌದು, ವಿಚ್ ಇಸ್ ಟ್ರೂ. ಒಂದು ಸ್ಟೇಟ್ಮೆಂಟ್ ಹೌದು ಅಲ್ವಾ? ಇದರಲ್ಲಿ ಯಾವುದೇ ಥರ ಏನು ಬೇರೆ ಏನು ಫೀಚರ್ಸ್ ನಾನು ನೋಡಲ್ಲ, ಓನ್ಲಿ ಸ್ಟೇಟ್ಮೆಂಟ್ನ ನೋಡ್ತೀವಿ. ಇಂತಹ ಸೆಂಟೆನ್ಸಿಗೆ ಡಿಕ್ಲರೇಟಿವ್ ಟೈಪ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಐ ಲೈಕ್ ಮ್ಯಾಂಗೋಸ್. ಲುಕ್ ಅಟ್ ದಿಸ್ ಎಕ್ಸಾಂಪಲ್, ವೆರಿ ಸಿಂಪಲ್. ಐ ಲೈಕ್ ಮ್ಯಾಂಗೋಸ್, ದಟ್ಸ್ ಇಟ್. ಇದೊಂದು ಸ್ಟೇಟ್ಮೆಂಟ್ ಅಲ್ವಾ? ಐ ಲೈಕ್ ಐಸ್ ಕ್ರೀಮ್, ಜಸ್ಟ್ ಎ ಸ್ಟೇಟ್ಮೆಂಟ್. ಐ ಲೈಕ್ ರೀಡಿಂಗ್ ಬುಕ್ಸ್, ಇಟ್ಸ್ ಎ ಸ್ಟೇಟ್ಮೆಂಟ್. ಇಟ್ಸ್ ಎ ಫ್ಯಾಕ್ಟ್ ದಟ್ ವಾಟ್ ದೇ ವಾಂಟ್ ಅನ್ನೋದನ್ನು ನೋಡೋದಾದರೆ. ದೆನ್ ಈ ಒಂದು ಎಕ್ಸಾಂಪಲ್ ಗಮನಿಸಿ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೋ ಒನ್, ಶಿ. ಸೊ ಇಂತಹ ಒಂದು ಅರ್ಥದಲ್ಲಿ ನಮಗೇನು ಸೆಂಟೆನ್ಸ್ ಏನು ಗೊತ್ತಾಗುತ್ತೆ? ಒಂದು ಫ್ಯಾಕ್ಟನ್ನ ಹೇಳ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಡಿಕ್ಲರೇಷನ್ ಸೆಂಟೆನ್ಸಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ನಾವಿಲ್ಲಿ ಗಮನಿಸೋದಾದರೆ ಇಂಟರೋಗೇಟಿವ್ ಸೆಂಟೆನ್ಸಸ್. ತುಂಬ ಈಸಿ ಇದೆ. ಯಾವ ಸೆಂಟೆನ್ಸ್ ಪ್ರಶ್ನೆ ಚಿಹ್ನೆಗೆ ಎಂಡ್ ಆಗುತ್ತೆ ಅಂತಹ ವಾಕ್ಯಗಳಿಗೆ ನಾವು ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಸೊ ಮೀನಿಂಗ್ ನೋಡೋದಾದರೆ, ಎ ಸೆಂಟೆನ್ಸ್ ದಟ್ ಆಸ್ಕ್ ಎ ಕ್ವಶನ್, ಇಟ್ ಎಂಡ್ಸ್ ವಿತ್ ಎ ಕ್ವಶನ್ ಮಾರ್ಕ್. ಈಸಿ ಇದೆಯಲ್ಲ ಕ್ವಶನ್ಸ್ ಕೇಳೋದು. ವೇರ್ ಆರ್ ಯು ಗೋಯಿಂಗ್, ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್. ಓಕೆ, ಸೊ ಈಸ್ ದಿಸ್ ಯುವರ್ ಪೆನ್, ಈಸ್ ದಿಸ್ ಯುವರ್ ಬುಕ್, ಈಸ್ ದಿಸ್ ಯುವರ್ belonging, is this your chair? Like that, whenever we are asking questions in our day-to-day life that ends with question mark and gives the meaning of asking question, those type of sentences are called interrogative sentences. Hagidre examples ಏನಪ್ಪ? What is your name? ಕ್ವಶನ್ ಅಲ್ವಾ? ವಾಟ್ ಈಸ್ ಯುವರ್ ನೇಮ್ ಏನು ಅಂತ ನೀವು ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಯಾರು ನನ್ನ ಕ್ಲಾಸ್ನ ನೋಡ್ತಾ ಇದ್ದೀರಾ, ಮತ್ತು ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿದ್ದೆ ಆದರೆ ನೀವು ಎಕ್ಸಾಂಪಲ್ಸ್ನ, ನೀವು ತಿಳ್ಕೊಂಡಿರುವಂಥ ಎಕ್ಸಾಂಪಲ್ಸ್ನ ಸಹ ನೀವು ಇಲ್ಲಿ ಮೆಸೇಜಸ್ನ ಮಾಡ್ಬೋದು. ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಅದೇ ರೀತಿ ವೇರ್ ಡು ಯು ಲೀವ್, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ಈ ಕ್ಲಾಸ್ನ ಎಲ್ಲಿಂದ ಕೇಳ್ತಾ ಇದ್ದೀರಾ, ಯಾವ ಊರಿಂದ ಕೇಳ್ತಾ ಇದ್ದೀರಾ ಅನ್ನೋದು ಸಹ ನಾನು ಕ್ಯೂರಿಯಾಸಿಟಿ ಇದೆ ನೋಡಿ ತಿಳ್ಕೊಳ್ಳೋಕ್ಕೆ. ಹಾಗಾಗಿ ವೇರ್ ಡು ಯು ಲಿವ್ ಕ್ವಶನ್ ಆಯ್ತಲ್ಲ, ಎಲ್ಲಿ ವಾಸವಾಗಿದ್ದೀರಾ ನೀವು ಅಂತ. ಮತ್ತು ಆರ್ ಯು ಕಮಿಂಗ್ ಟು ಸ್ಕೂಲ್, ಇಲ್ಲಿ ನೋಡಿ ಆರ್ ಯು ಅಂತ ಹೇಳಿದ ತಕ್ಷಣ ಇದು ಕ್ವಶನ್ ಹೌದು. ಸಮ್ಟೈಮ್ಸ್ WH ವರ್ಡ್ಸಿಂದನೂ ಸಹ ನಾವು ಕ್ವಶನ್ಸ್ನ ನೋಡ್ತೀವಿ, WH ವರ್ಡ್ಸ್ ಇಲ್ಲದೇ ಇದ್ರೂ ಸಹ ನಾವು ಕ್ವಶನ್ಸ್ನ ನೋಡ್ತೀವಿ. ಸೊ ಟೋಟಲಿ ಕ್ವಶನ್ ಮೀನಿಂಗ್ ಕೊಡ್ತಾ ಇದೆ ಮತ್ತು ಸೆಂಟೆನ್ಸ್ ಕ್ವಶನ್ ಮಾರ್ಕಿಂಗ್ ಎಂಡಾಗ್ತಿದೆ ಅಂದರೆ ಅಂತಹ ಸೆಂಟೆನ್ಸಸ್ಸಿಗೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನೋಡ್ತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ interrogative sentence and its examples. Now my dear students, you are interestingly listening to the continuation part of this type of sentences. The third important type of sentence in front of you here is imperative sentence. Imperative sentence ಅಂದರೆ ಏನು ಅಂತ ನೋಡೋದಾದರೆ, ನಾನು ಆವಾಗಲೇ ಹೇಳಿದೆ, ಎ ಸೆಂಟೆನ್ಸ್ ವೆನ್ ಇಟ್ ಗಿವ್ಸ್ ಕಮ್ಯಾಂಡ್, ರಿಕ್ವೆಸ್ಟ್ ಆರ್ ಆ್ಯಂಡ್ ಅಡ್ವೈಸ್. ಓಕೆ, ಯಾವ ಸೆಂಟೆನ್ಸ್ ಅರ್ಥ ಒಂದು ಕಮ್ಯಾಂಡ್ ಮಾಡ್ತಾ ಇದೆ, ಆರ್ಡರ್ ಕೊಡ್ತಾ ಇದೆ, ಅಥವಾ ರಿಕ್ವೆಸ್ಟ್ ಮಾಡ್ತಾ ಇದೆ, ಅಥವಾ ಅಡ್ವೈಸ್ ಅನ್ನೋ ಅರ್ಥ ಕೊಡ್ತಾ ಇದೆ, ಅಂತಹ ವಾಕ್ಯಗಳಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಮತ್ತು ಇದು ಫುಲ್ ಸ್ಟಾಪಿಗೆ ಎಂಡ್ ಆಗುತ್ತೆ, ಆರ್ ಸಮ್ಟೈಮ್ಸ್ ಎಕ್ಸ್ಪ್ರೆಷನ್ ಮಾರ್ಕಿಗೆ ಎಂಡ್ ಆಗುತ್ತೆ. ಕೀಪ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಯಾವಾಗ ನೀವು ಸೆಂಟೆನ್ಸಸ್ಸಲ್ಲಿ ಒಂದು ರಿಕ್ವೆಸ್ಟು, ಕಮ್ಯಾಂಡು ಅಥವಾ ಅಡ್ವೈಸ್ ಅನ್ನೋ ಒಂದು ಮೀನಿಂಗ್ ನೋಡ್ತೀರಾ, ಇಮ್ಮಿಡಿಯೇಟಾಗಿ ನಿಮ್ಮ ಮೈಂಡಲ್ಲಿ ಬರಬೇಕು ಈ ಸೆಂಟೆನ್ಸ್ ಯಾವ ಟೈಪ್ ಆಫ್ ಸೆಂಟೆನ್ಸ್ನ ಹೇಳ್ತಾ ಇದೆ, ಇಂಪೆರೇಟಿವ್ ಸೆಂಟೆನ್ಸ್. ಈಗ ಎಕ್ಸಾಂಪಲ್ಸ್ ನೋಡೋದಾದರೆ, ಪ್ಲೀಸ್ ಓಪನ್ ದ ಡೋರ್, ಪ್ಲೀಸ್ ಓಪನ್ ದ ಡೋರ್. ಇದೇನಾಗಿದೆ? ಕಮ್ಯಾಂಡ, ರಿಕ್ವೆಸ್ಟ್, ಅಡ್ವೈಸಾ? ನೀವೆಲ್ಲರದ್ದು ಬುದ್ಧಿವಂತರಿದ್ದೀರಾ, ಇಂಟೆಲಿಜೆಂಟ್ ಇದ್ದೀರಾ. ಅಫ್ಕೋರ್ಸ್ ದಿಸ್ ಈಸ್ ಕಮ್ಯಾಂಡ್ ಅಲ್ವಾ? ದೆನ್ ಡೋಂಟ್ ವೇಸ್ಟ್ ಯುವರ್ ಟೈಮ್, ಏನು ಹೇಳ್ತಾ ಇದೆ? ಡೋಂಟ್ ವೇಸ್ಟ್ ಯುವರ್ ಟೈಮ್. ಈ ಸೆಂಟೆನ್ಸ್ ನೋಡೋದ್ರೆ ಯಾವ ಮೀನಿಂಗ್ ಕೊಡ್ತಾ ಇದೆ? ಕಮ್ಯಾಂಡ್ ಕೊಡ್ತಿದ್ಯಾ, ರಿಕ್ವೆಸ್ಟ್ ಕೊಡ್ತಿದ್ಯಾ, ಅಡ್ವೈಸ್ ಕೊಡ್ತಿದ್ಯಾ?
ಆಲ್ಮೋಸ್ಟ್ ಯು ಆರ್ ರೈಟ್. ದಿಸ್ ಈಸ್ ಆ್ಯನ್ ಅಡ್ವೈಸ್. ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಲಾಸ್ಟ್ ಸೆಂಟೆನ್ಸ್, ಸಿಟ್ ಡೌನ್ ಕ್ವೈಟ್ಲಿ. ಅಂದರೆ ಜೋರ ಮಾತಾಡಬೇಡಿ, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅನ್ನೋ ವಾಕ್ಯದಲ್ಲಿ ನಾವು ನೋಡೋದಾದರೆ ಇಲ್ಲಿ ರಿಕ್ವೆಸ್ಟನ್ನ ನಾವು ನೋಡ್ತೀವಿ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಯಾವಾಗ ಸೆಂಟೆನ್ಸಲ್ಲಿ ನೀವು ಕಮ್ಯಾಂಡ್ ಅನ್ನೋ ಅರ್ಥ, ಅಡ್ವೈಸ್ ಅಥವಾ ರಿಕ್ವೆಸ್ಟ್ ಅನ್ನೋ ಅರ್ಥ ನೋಡ್ತೀರಾ, ಇಮ್ಮಿಡಿಯೇಟ್ಲಿ ನೀವು ಗ್ರಾಸ್ಪ್ ಮಾಡ್ಕೋಬೇಕು ಈ ಸೆಂಟೆನ್ಸ್ ಇಂಪರೇಟಿವ್ ಸೆಂಟೆನ್ಸಸ್ ಅಂತ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ಮುಂದಿನ ಸ್ಲೈಡಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಅದೇ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸಸ್. ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಸೆಂಟೆನ್ಸ್. ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ ಅಂದರೆ, ಅವಾಗಷ್ಟೇ ಹೇಳಿದ್ನಲ್ಲ, ತುಂಬ ಎಕ್ಸೈಟ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ನಾವು ಬಳಸುವಂತಹ ವಾಕ್ಯಗಳು. ಓಕೆ, ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಮೀನಿಂಗ್ ನೋಡೋದಾದರೆ, ಎ ಸೆಂಟೆನ್ಸ್ ವಿಚ್ ಶೋ ಸ್ಟ್ರಾಂಗ್ ಫೀಲಿಂಗ್ಸ್ ಆರ್ ಎಮೋಷನ್ಸ್, okay, and ends with an exclamatory mark are called exclamatory sentences. ಓಕೆ, ಮೀನಿಂಗ್ ಅರ್ಥ ಆಗಿದೆಯಲ್ಲ? ಸೊ ಸೆಂಟೆನ್ಸನ್ನು ನೀವು ಓದಬೇಕಾದ್ರೆ ಅಥವಾ ಓದುವಾಗ ತುಂಬ ಸ್ಟ್ರಾಂಗ್ ಎಮೋಷನ್ಸ್ ಅರ್ಥ ಆಗ್ತಾ ಇದೆ, ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದರೆ ಇಮ್ಮಿಡಿಯೇಟ್ ನಿಮ್ಮ ಮೈಂಡಲ್ಲಿ ನೀವು ಏನಂತ ಐಡೆಂಟಿಫೈ ಮಾಡಬೇಕು, ಆ ಸೆಂಟೆನ್ಸಸ್ನ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ಸ್ ನೋಡೋದಾದರೆ, ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್. ಈಗ ನೀವು ಎಲ್ಲೋ ಒಂದು ಕಡೆ ಹೊಸ ಪ್ಲೇಸಿಗೆ ಹೋಗಿರ್ತೀರಾ, ಹೊಸ ಊರಿಗೆ ಹೋಗಿರ್ತೀರಾ. ಓಕೆ, ನಿಮಗೇನೋ ತುಂಬ ಒಂದು ವಸ್ತು ವಿಷಯ ನೋಡಿ ಭಾರಿ ಖುಷಿ ಆಗುತ್ತಲ್ವಾ? ಹಾಗೆ ಅಂಥ ಸಂದರ್ಭ ನೀವು ಬಳಸ್ತೀರಾ, ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್, ಅಥವಾ ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್, ವಾಟ್ ಎ ಬ್ಯೂಟಿಫುಲ್ ಡ್ರೆಸ್, ವಾಟ್ ಎ ಬ್ಯೂಟಿಫುಲ್ ಪ್ರೆಸೆಂಟೇಷನ್, ರೈಟ್? ಇಂತಹ ವಾಕ್ಯಗಳಲ್ಲಿ ನಾವೇನು ಹೇಳ್ತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸ್ಟ್ರಾಂಗ್ ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ ಅಲ್ವಾ? ಹಾಗಾಗಿ ನೆಕ್ಸ್ಟ್, ಅಲಾಸ್ ವಿ ಲಾಸ್ಟ್ ದ ಮ್ಯಾಚ್. ಈ ಸೆಂಟೆನ್ಸ್ ನೋಡಿ, ಇದು ಏನೋ ಪಾಪ, ಅಯ್ಯೋ ಪಾಪ, ಹೀಗಾಗಬಾರ್ದಿತ್ತು, ಬೇಜಾರಾಯ್ತಲ್ಲ. ದಿಸ್ ಈಸ್ ಆಲ್ಸೋ ಸ್ಟ್ರಾಂಗ್ ಎಮೋಷನ್ಸ್, ಫೀಲಿಂಗ್ಸ್. ಇದು ಹ್ಯಾಪಿ ಫೀಲಿಂಗ್ಸ್ ಇಲ್ಲದೆ ಇರ್ಬೋದು, ಬಟ್ ಫೀಲಿಂಗ್ಸ್ ಇದೆ ತಾನೆ, ಎಮೋಷನ್ಸ್ ಇದೆ ತಾನೆ. ಸೊ ಹಾಗಾಗಿ ಅಲಾಸ್, ಸ್ಯಾಡ್ ಥಿಂಗ್. ಅಲಾಸ್ ವಿ ಲಾಸ್ಟ್ ದ ಮ್ಯಾಚ್, ನಾವು ಮ್ಯಾಚ್ನ ಸೋತ್ಬಿಟ್ವಿ. ಈ ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ನೋಡುವಂಥ ಎಮೋಷನ್ಸ್ನ, ಇಲ್ಲಿ ಸ್ಟ್ರಾಂಗ್ ಫೀಲಿಂಗ್ಸ್ನ ಅರ್ಥವನ್ನು ನೋಡ್ತೀವಿ. ಹಾಗಾಗಿ ಈ ಸೆಂಟೆನ್ಸನ್ನು ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್ ಇಫ್ ಯು ಅಬ್ಸರ್ವ್ ಹಿಯರ್, ಹುರ್ರೇ ವಿ ವನ್ ದ ಮ್ಯಾಚ್ ಆರ್ ವಿ ವನ್ ದ ಗೇಮ್. ನೋಡಿ, ಎಕ್ಸೈಟ್ಮೆಂಟ್ ಇದೆ ಅಲ್ವಾ, ಗ್ರೇಟ್ ಹ್ಯಾಪಿನೆಸ್ ಇದೆ. ಅಂಥ ಟೈಮಲ್ಲಿ ತುಂಬ ಹ್ಯಾಪಿ ಇದ್ದಾಗ, ನಮ್ಮ ಹ್ಯಾಪಿನೆಸ್ ಎಕ್ಸೈಟ್ಮೆಂಟ್ ನಮ್ಮ ಕಂಟ್ರೋಲಲ್ಲೇ ಇಲ್ಲ. ಅಂಥ ಟೈಮಲ್ಲಿ ನಾವು ಅನ್ನೋಯಿಂಗ್ಲಿ, ಅನ್ಕಾನ್ಷಿಯಸ್ಲಿ ಸ್ಟ್ರಾಂಗ್ ಫೀಲಿಂಗ್ಸ್ನ, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂಥ ಟೈಮಲ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ನೀವು ಈ ಥರ ಪದ ಹುರ್ರೈ, ವಿ ವನ್ ದ ಗೇಮ್ ಅನ್ನೋದನ್ನು ಬಳಸ್ತೀರಾ. ನೀವು ಸೂಕ್ಷ್ಮ ಗಮನಿಸಿ, ಎಲ್ಲ ಕಡೆಯೂ ಸಹ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ನೋಡಿ. ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಇಲ್ಲೂ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಇಲ್ಲೂ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಸೊ ನಿಮಗೆ ಒಂದು ಹಿಂಟ್ ಏನಪ್ಪ ಅಂದರೆ, ಯಾವಾಗ ಸೆಂಟೆನ್ಸ್ ಎಂಡಲ್ಲಿ ನೀವು ಈ ಸಿಂಬಲ್ನ ನೋಡ್ತೀರಾ, ಇಮ್ಮಿಡಿಯೇಟಾಗಿ ನೀವು ಅರ್ಥ ಮಾಡ್ಕೋಬೇಕು, ದಿಸ್ ಸೆಂಟೆನ್ಸ್ ಈಸ್ ಆಲ್ ಅಬೌಟ್ ಎಕ್ಸ್ಕ್ಲಮೇಟರಿ ಟೈಪ್ ಆಫ್ ಸೆಂಟೆನ್ಸಸ್. Hope you understand the meaning of exclamative sentence and its examples. Now, let's understand what is the meaning of optative sentences. Optative sentence is also one of the type of sentences. ಈ ಸೆಂಟೆನ್ಸಲ್ಲಿ ನಾವು ಏನದನ್ನು ಗಮನಿಸ್ತೀವಿ, ಯಾವ ವಿಷಯನ ಗಮನಿಸ್ತೀವಿ ಅಂದರೆ, ವೇರ್ ಇಸ್ ದಿ ಎಕ್ಸ್ಪ್ರೆಷನ್ ಆಫ್ ವಿಶಸ್ ಆರ್ ಡಿಸೈರ್ಸ್. ನೀವು ಒಂದು ಟೇಬಲ್ ಅಥವಾ ಚಾರ್ಟ್ ಹಾಕ್ಕೊಂಡು ಈ ಟೈಪ್ ಆಫ್ ಸೆಂಟೆನ್ಸ್ನ ಅರ್ಥ ಮಾಡ್ಕೋಬೋದು ಅಲ್ವಾ? ಟೈಪ್ ಆಫ್ ಸೆಂಟೆನ್ಸ್ನ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಆಪ್ಟೇಟಿವ್ ಸೆಂಟೆನ್ಸ್ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ನಿಮಗೆ. ಫಸ್ಟ್ ಟೈಮ್ ಕೆಲವರು ಕೇಳ್ತಿರ್ಬಹುದು, ಆಪ್ಟೇಟಿವ್ ಸೆಂಟೆನ್ಸ್ ಏನೋ ಒಂಥರ ಆಪ್ಟಿಕಲ್ಸ್ ಗಾಗಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನಿಸ್ಬೋದು. ದಿಸ್ ಈಸ್ ನಾಟ್ ಲೈಕ್ ದ್ಯಾಟ್. ದಿಸ್ ಈಸ್ ಆಲ್ ಅಬೌಟ್ ಒನ್ ಆಫ್ ದ ಟೈಪ್ ಆಫ್ ಸೆಂಟೆನ್ಸ್, ದಟ್ ಈಸ್ ಆಪ್ಟೇಟಿವ್ ಸೆಂಟೆನ್ಸ್. ನೀವು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನಿಮಗೆ ಹಿಂಟ್ ಏನಪ್ಪ ಅಂದರೆ, ವಾಕ್ಯದಲ್ಲಿ ಒಂದು ಸ್ಟ್ರಾಂಗ್ ವಿಶ್ ಅಥವಾ ಡಿಸೈರ್ನ ನೋಡ್ತಾ ಇದ್ದೀರಾ ಅಂದರೆ ಅಂತಹ ವಾಕ್ಯಗಳು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಅರ್ಥ. ಎಕ್ಸಾಂಪಲ್ಸ್ ನೋಡೋದಾದರೆ, ಮೇ ಗಾಡ್ ಬ್ಲೆಸ್ ಯು, ಆಶೀರ್ವಾದ ಮಾಡುವಂತಹದ್ದು, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ನಾವು ಹೇಳಬೇಕಾದ್ರೆ ಇಂಗ್ಲೀಷನ್ನು ಹೇಗೆ ಹೇಳ್ತೀವಿ, ಮೇ ಗಾಡ್ ಬ್ಲೆಸ್ ಯು. ಈ ಸೆಂಟೆನ್ಸ್ ಫುಲ್ ಸ್ಟಾಪಿಗೆ ಎಂಡ್ ಆಗುತ್ತೆ ನೋಡಿ. ಓಕೆ, ದೆನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತಿನ ದಿನ ಯಾರ್ಯಾರ್ದು ಬರ್ಡೇ ಇದೆಯೋ, ಸೊ ನಾನು ಈ ಒಂದು ಸೆಷನ್ ಮುಖಾಂತರ, ಈ ಸೆಂಟೆನ್ಸ್ ಮುಖಾಂತರ ನಿಮಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಒಂದು ವಿಶ್ನ ಅಥವಾ ಒಂದು ಡಿಸೈರ್ನ ಎಕ್ಸ್ಪ್ರೆಸ್ ಮಾಡುವಂತಹದ್ದು. ದಿಸ್ ಈಸ್ ಕಾಲ್ಡ್ ಆಪ್ಟೇಟಿವ್ ಸೆಂಟೆನ್ಸಸ್. ಓಕೆ, ಪಾಠನೂ ಕಲ್ತಂಗಾಯಿತು,
ಬರ್ಡೇ ವಿಶಸ್ ತೊಗೊಂಡಂಗೆ ಆಯಿತು. 2 in 1. ನೈಸ್. ಆ್ಯಂಡ್ ದ ಥರ್ಡ್ ಎಕ್ಸಾಂಪಲ್ ಇಫ್ ಯು ಅಬ್ಸರ್ವ್ ಹಿಯರ್, ಹ್ಯಾಪಿ ನ್ಯೂ ಇಯರ್ ಅಲ್ವಾ. ನಾವೆಲ್ಲರೂ ಸಹ ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿತಾ ಇದ್ದೀವಿ. ನನಗೂ ಸಹ 2026 ಒಂದು ಇಂಟ್ರೆಸ್ಟಿಂಗ್ ಹೊಸ ವಿಷಯ ಆಗಿದೆ. ಯಾಕೆಂದರೆ ನಾನು ನಿಮ್ಮ ಮುಂದೆ ಈ ಒಂದು ಕ್ಲಾಸ್ ಕೊಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಯು ಆರ್ ಬೀಯಿಂಗ್ ಮೈ ಬೆಸ್ಟ್ viewers ಆ್ಯಂಡ್ ಲಿಸ್ನರ್ಸ್ ಟು ಮೈ ಸೆಷನ್ಸ್. ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಹೋಪ್ ಇಂತಹ ಒಂದು ಸಪೋರ್ಟ್ ಯಾವಾಗಲೂ ನಮ್ಮ ಥರ ರಿಸೋರ್ಸ್ ಪರ್ಸನ್ಸಿಗೆ, ಟೀಚರ್ಸಿಗೆ ಇರಬೇಕು ಅಂತ ಅಂದ್ಕೊತೀನಿ. ಸೊ ಹಾಗಾದರೆ ಈ 3 ಸೆಂಟೆನ್ಸ್ ಗಮನಿಸಿದರೆ ಮೈ ಡಿಯರ್ ಆಲ್, ಯು ಕ್ಯಾನ್ ಸಿ ದ್ಯಾಟ್ ಒಂದು ವಿಶ್ನ ನೋಡ್ಬೋದು, ಮೇ ಗಾಡ್ ಬ್ಲೆಸ್ ಯು. ಓಕೆ, ಆಮೇಲೆ ಇಲ್ಲೂ ಸಹ ವಿಶ್ನ ನೋಡ್ಬೋದು, ಇಲ್ಲೂ ಸಹ ವಿಶಸ್ನ ನೋಡ್ಬೋದು. ಬೋತ್ ಆರ್ ಸೇಮ್, ವಿಶ್ ಆರ್ ಡಿಸೈರ್ ಬೋತ್ ಆರ್ ಸೇಮ್ ಮೀನಿಂಗ್. ಸೊ ಹ್ಯಾಪಿ ಸೆಂಟೆನ್ಸ್ ನಾವು ನೋಡ್ತೀವಲ್ಲ, ಅಂತಹ ಸೆಂಟೆನ್ಸಸ್ಸಿಗೆ ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರಿಗೂ. ಆದರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ನ ಮಾಡ್ಬೋದು, ಮೆಸೇಜಸ್ ಹಾಕ್ಬೋದು. ನಾನು ಸಾಧ್ಯ ಆದಷ್ಟು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂತ ಸಮ್ಮರಿ ನೋಡೋದಾದ ರೀಕಾಲ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಏನಪ್ಪ ಅಂದರೆ, ಫಸ್ಟ್ ನಾವು ಕಲ್ತಿದ್ದು ಸಮ್ಮರಿಯಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ಏನು ಅಂತ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು, ಇಂಪರೇಟಿವ್ ಸೆಂಟೆನ್ಸ್ ಏನು, ಎಕ್ಸ್ಕ್ಲಮೇಟರಿ ಅಂದರೆ ಏನು, ಆಪ್ಟೇಟಿವ್ ಅಂದ್ರೇನು. ಇಲ್ಲಿ ಕ್ಲೂ ಇದೆ, ನಾನು ಟೇಬಲ್ ಹೇಳಿದ್ದು ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ. ತುಂಬ ಈಸಿ ಇದೆ. ಡಿಕ್ಲರೇಟಿವ್ ಅಂದರೆ ಇಮ್ಮಿಡಿಯೇಟ್ ಮೈಂಡಲ್ಲಿ ಸ್ಟೇಟ್ಮೆಂಟ್ ಅಂತ ಬರಬೇಕು. ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಮಾರ್ಕ್ ಅಂತ ಗೊತ್ತಿರಬೇಕು, ಸೆಂಟೆನ್ಸ್ ಎಂಡ್ ಆಗೋದು. ದೆನ್ ಇಂಪರೇಟಿವ್ ಅಂದರೆ ಕಮಾಂಡ್ ಆ್ಯಂಡ್ ರಿಕ್ವೆಸ್ಟ್ ಅಂತ ಮೈಂಡಲ್ಲಿರಲಿ. ದೆನ್ ಎಕ್ಸ್ಕ್ಲಮೇಟರಿ ಅಂದರೆ ಸ್ಟ್ರಾಂಗ್ ಎಮೋಷನ್ಸ್. ಓಕೆ, ದೆನ್ ಆಪ್ಟೇಟಿವ್ ಸೆಂಟೆನ್ಸ್ ಅಂದರೆ ಬ್ಲೆಸ್ ಆ್ಯಂಡ್ ವಿಶಸ್. ಓಕೆ, ಸೊ ದೀಸ್ ಆರ್ ಆಲ್ ದ ಸಮ್ಮರಿ ಆಫ್ ದಿಸ್ ಟುಡೇಸ್ ಕ್ಲಾಸ್. ಇಲ್ಲಿ ನೀವು ಸೈನ್ ಹೇಳೋದಾದರೆ ಡಿಕ್ಲರೇಟಿವ್ ಫುಲ್ ಸ್ಟಾಪಿಗೆ ಎಂಡ್ ಆಗುತ್ತೆ, ಇಂಟ್ರಾಗೇಟಿವ್ ಕ್ವಶನ್ ಮಾರ್ಕಿಗೆ ಎಂಡ್ ಆಗುತ್ತೆ. ಓಕೆ, ದೆನ್ ಇಂಪರೇಟಿವ್ ರಿಕ್ವೆಸ್ಟ್ ಫುಲ್ ಸ್ಟಾಪಿಗೆ ಎಂಡ್ ಆಗುತ್ತೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಈ ಸೈನಿಗೆ ಎಂಡ್ ಆಗುತ್ತೆ, ಆಪ್ಟೇಟಿವ್ ಸೆಂಟೆನ್ಸ್ ಅಗೇನ್ ಫುಲ್ ಸ್ಟಾಪಿಗೆ ಎಂಡ್ ಆಗುತ್ತೆ. ಓಕೆ, ದಿಸ್ ಈಸ್ ವೆರಿ ಈಸಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಕ್ಲಾಸ್. ನಿಮಗೆಲ್ಲರಿಗೂ ಇವತ್ತಿನ ಸೆಷನ್ ಸೆಂಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಸೆಂಟೆನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟೆನ್ಸ್ ವಿತ್ ಎಕ್ಸಾಂಪಲ್ಸ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೇನಾದರೂ ನಮ್ಮ ಕಡೆಯಿಂದ ಎಕ್ಸ್ಪ್ಲನೇಷನ್ ಈ ಥರ ಆಗಬೇಕು ಅಂತ ಏನಾದ್ರು ಸಜೆಷನ್ಸ್ಗಳು ಇದ್ದರೆ ಅದನ್ನು ಸಹ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೀವು ಈ ಒಂದು ಸೆಷನ್ನ, ಈ ಒಂದು ಕ್ಲಾಸನ್ನು ಎಕ್ಸಾಮ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತ, ನಾನು ಸಾಧಿಕಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಪೇಷೆಂಟ್ಲಿ ವಿತ್ ಮೀ, ಆ್ಯಂಡ್ ವಿ ಆರ್ ಸೀಯಿಂಗ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಆಲ್.